ಚಲವಾದಿಯವರ ಪ್ರಕಾರ ನಾವು ಸರ್ಕಾರ ನಡೆಸೋಕ್ಕಾಗಲ್ಲ ಅಥವಾ ಹೊರಟ್ಟಿ ಸಾಹೇಬರು ಅವರ ರಾಜಕೀಯ ಪಯಣನೂ ನಡೆಸೋಕ್ಕಾಗಲ್ಲ. ಈಗ ಅದೇನೇ ಇದ್ರೂ ಕೂಡ ವರಿಷ್ಠರು ಚರ್ಚೆ ಮಾಡಿದ್ದಾರೆ. ಹೊರಟ್ಟಿ ಸಾಹೇಬ್ರೆ ರಾಜೀನಾಮೆ ಕೊಟ್ಟು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ ಅಂತ ಕೂಡ ಅವರೇ ಹೇಳಿರೋದು ಇವತ್ತು. ಸೊ ಇದರಲ್ಲಿ ಚಲವಾದಿಯವ್ರದ್ದೇನು ಪಾತ್ರ ಇದರಲ್ಲಿ ಅದು ಅರ್ಥ ಆಗ್ತಾ ಇಲ್ಲ ನಮಗೆ. ಈಗಿನ್ನು ಸುಮ್ಮನೆ ಇವರು ಭಯಭೀತವಾದಂಥ ವಾತಾವರಣದಲ್ಲಿ ಮಾಡಿಸಿದ್ದಾರೆ, ಒತ್ತಡದಲ್ಲಿ ಮಾಡಿಸಿದ್ದಾರೆ ಅಂದರೆ ಏನು ಭಯಭೀತವಾದಂಥ ವಾತಾವರಣ? ಏನು ಹೊರಟ್ಟಿ ಸಾಹೇಬ್ರ ಅನುಭವ ಅಥವಾ ಅವರ ಒಂದು ರಾಜಕೀಯ ನಡೆ ಗೊತ್ತಿಲ್ವಾ ನಮಗೆ? ಆಮೇಲೆ ಅವ್ರು ಯಾರಿಗಾನ ಬಗ್ತಾರ? ಸದನದಲ್ಲಿ ನೋಡಿದ್ದೀರಲ್ಲ, ಆಡಳಿತ ಪಕ್ಷಕ್ಕೂ ಚಾಟಿ ಬೀಸ್ತಾರೆ, ವಿಪಕ್ಷದವರು ಕೂಡ ಏನಾದರೂ ಉಲ್ಟಾ ಮಾಡಿದ್ರೆ ಅವರಿಗೂ ಕೂಡ ಚಾಟಿ ಬೀಸ್ತಾರೆ. ಅವ್ರು ಯಾರಿಗೂ ಅಂಜೋ ವ್ಯಕ್ತಿ ಅಲ್ಲ ಅವರು. ಆಮೇಲೆ ಅವ್ರ ಹಿರಿತನಕ್ಕೆ ಅಕ್ರಾಸ್ ಪಾರ್ಟಿ ಲೈನ್ಸ್ ಎಲ್ಲರೂ ಗೌರವ ಕೊಡ್ತಾರೆ. ಸೊ ಇದು ಬಹುಶಃ ಇಂಥ ವಿಚಾರಗಳು ಪ್ರಸ್ತಾಪ ಮಾಡಿ ಚಲವಾದಿ ಅವರು ದಯವಿಟ್ಟು ಹೊರಟ್ಟಿ ಸಾಹೇಬರಿಗೆ ಅವಮಾನ ಮಾಡಬೇಡಿ. ಅವ್ರದ್ದಾದಂಥ ಒಂದು ಕಾಂಟ್ರಿಬ್ಯೂಷನ್ ಅವ್ರ ಭಾಗಕ್ಕಿದೆ, ನಮ್ಮ ರಾಜ್ಯಕ್ಕಿದೆ ಮತ್ತು ವಿಶೇಷವಾಗಿ ಆ ಸದನಕ್ಕಿದೆ. ನೀವು ಹಿಂಗೆಲ್ಲ ಬೇರೆ ರೀತಿಯಾದಂಥ ಆಪಾದನೆಗಳು ಮಾಡಿ ಅವರಿಗೆ ಅವಮಾನ ಮಾಡೋದು ಸರಿಯಲ್ಲ. ಗುರುವಾರದಿಂದ ಅಧಿವೇಶನ ಆರಂಭ ಆಗುತ್ತೆ. ಎರಡನೇ ಹಂತದಲ್ಲಿ ಆದಂಥ ಸಚಿವರ ಖಾತೆಯನ್ನು ಇನ್ನೂ ಫೈನಲ್ ಆಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ ಇವತ್ತು ನಾಳೆನಲ್ಲಿ ಆಗುತ್ತೆ ಅಂತ. ಇನ್ನು ಅದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲ ಇಲ್ಲ. ಬಿಡದಿ ಪಾದಯಾತ್ರೆ ಶುರುವಾಗಿದ್ದಾರೆ. ಒಗ್ಗಟ್ಟಿನಿಂದ ಬಿಜೆಪಿ ಜೆಡಿಎಸ್ ಇಬ್ರು ಕೂಡ ಬರ್ತಾ ಇದ್ದಾರೆ. ಇಲ್ಲ, ಯಾವ ಒಗ್ಗಟ್ಟು ಬಗ್ಗೆ ಮಾತಾಡ್ತಾ ಇದ್ರೆ ನನಗೆ ಅರ್ಥ ಆಗ್ತಾ ಇಲ್ಲ. ಇದು ನೋಡಿ, ಇದು JDS-ನ ರಿವೈವಲ್ ಕ್ಯಾಂಪೇನ್. ಇದು ಅವರ 3ನೇ ತಲೆಮಾರಿನ ಒಂದು ನಾಯಕತ್ವವನ್ನು ಸ್ಥಾಪನೆ ಮಾಡುವಂಥ ಇಶ್ಯೂ ಇದು ರೈತರ ಇಶ್ಯೂ ಅಲ್ಲ. ಈಗ ಬಹಳ ಸ್ಪಷ್ಟವಾಗಿ ನೀವು ಮೊನ್ನೆ ಶಿಕಾರಿಪುರದಲ್ಲಿ ನಡೆದಂಥ ಬರದ ಸಭೆಯಲ್ಲಿ, ಪರಿಶೀಲನಾ ಸಭೆಯಲ್ಲಿ ವಿಜೇಂದ್ರ ಅವರೇನು ಹೇಳಿದರು? ಏನೋ ಪಾದಯಾತ್ರಾ JDS ಅವರು ಹಮ್ಮಿಕೊಂಡಿದ್ದಾರೆ, ಗೊತ್ತಿಲ್ಲ, ಇಟ್ ಇಸ್ ಅ ವೀಕ್ ಇಶ್ಯೂ ಅಂತ ವಿಜೇಂದ್ರ ಅವರೇ ಹೇಳಿರೋದಲ್ವಾ, ನಾವಲ್ಲ. ಅದು ವಿಡಿಯೋ ಎಲ್ಲ ಕಡೆ ಓಡಾಡ್ತಾ ಇದೆ ನೋಡಿ, ನೀವೇ ಹಾಕಿ ಪ್ರಸಾರ ಮಾಡಿರೋದು ಮಾಧ್ಯಮದಲ್ಲಿ. ಮಧು ಬಂಗಾರಪ್ಪ ಅವ್ರ ಜೊತೆ ಚರ್ಚೆ ಮಾಡಬೇಕಾದಾಗ ಹೇಳ್ತಾರೆ ಅದೇನು ಇಶ್ಯೂ ಇದೆ ಗೊತ್ತಿಲ್ಲ, ಅದು ರೈತರು ಕೂಡ ಅದಕ್ಕೆ ನಂಬಿಕೆ ಇಲ್ಲ, ರೈತರು ಬಹಳಷ್ಟು ಜನ ಕಾಂಪನ್ಸೇಷನ್ ತಗೊಂಡು ಇಟ್ಟಿದ್ದಾರೆ, ಇಟ್ಸ್ ಅ ವೀಕ್ ಇಶ್ಯೂ ಅಂದ್ಬಿಟ್ಟು ಯಾರು ಹೇಳಿರೋದು? BJP ರಾಜ್ಯಾಧ್ಯಕ್ಷ. ಪಾಪ ಅವರು ಸುಮ್ಮನೆ ಒಗ್ಗಟ್ಟು ತೋರಿಸ್ಲಿಕ್ಕಂತ ಕಾಟಾಚಾರಕ್ಕೆ ಹೋಗ್ತಾ ಇರೋದು ಇದು. ಆದ್ರಿಂದ ಇದು JDS ರಿವೈವಲ್ ಏನೋ ವಾಕಥಾನ್, ಇದು ಬಿಟ್ಟರೆ ಬೇರೆದು ಯಾವುದೂ ಇಶ್ಯೂ ಇಲ್ಲ ಇದರಲ್ಲಿ. ಕಾಂಗ್ರೆಸ್ನ ನಿಷ್ಠಾವಂತ ಕಾರ್ಯಕರ್ತರು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ನೋಡಿ. ಅದು ಹೀಗೆ ತಾವು ತೋರಿಸ್ತೀರಿ ನನಗೆ, ಅದರಲ್ಲಿ ಯಾರು ಅಂತಾನೂ ಇಲ್ಲ, ಯಾರ ಸಿಗ್ನೇಚರು ಇಲ್ಲ. ಇದಕ್ಕೆಲ್ಲ ಹೆಂಗೆ ರಿಯಾಕ್ಟ್ ಮಾಡೋದು ನಾವು? ಹೌದಪ್ಪ, ಯಾರಾದರೂ ಒಬ್ಬರನ್ನ ಸೈನ್ ಮಾಡಿದ್ರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡ್ಬೋದಾಗಿತ್ತು. ಅದು ಸುಮ್ಮನೆ ಯಾರಾದ್ರೂ BJP ಅವ್ರು ಬರ್ದಿಲ್ಲ ಅಂತ ಏನು ಗ್ಯಾರಂಟಿ? ಅದು BJP ಅವರೇ ಬರ್ದಿರ್ಬೋದು. ಸೊ ಅನ್ಸೈನ್ ಡಾಕ್ಯುಮೆಂಟ್ಸಿಗೆಲ್ಲ ಒಫಿಷಿಯಲ್ ಆಗಿ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನಾಗೇಂದ್ರ ಅವರ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಷರತ್ತಿದ್ರು ಕೂಡ ಡೆಲ್ಲಿಗೆ ಹೋಗಿ ಬಂದಿದ್ರು ಅಂತ ED ಸಂಬಂಧಪಟ್ಟಂತೆ ಕೋರ್ಟ್ ಗಮನಕ್ಕೆ ತರೋದಕ್ಕೆ ನೋಡಿ, IT, ED, CBI ಇವೆಲ್ಲಾನು ಕೂಡ ತೊಂದರೆ ಕೊಡಕ್ಕೆ ತಾನೇ ಸಾಕಿರೋದು ಇವರೆಲ್ಲರೂ. ಕೇಂದ್ರ ಸರ್ಕಾರದವರು ಕೊಡ್ಲಿ, ಅದೇನಿದೆ ನಾಗೇಂದ್ರ ಅವರು ಎದುರಿಸ್ತಾರೆ. ಏನಿದೆ, ನಾವು ಲೀಗಲಿನೇ ಹೋಗ್ಬೇಕಲ್ಲ. ಮಾಧ್ಯಮದಲ್ಲಿ ಬಂದು ನಾನಾಗಲಿ ನಾಗೇಂದ್ರ ಅವ್ರು ಮಾತಾಡೋದ್ರಾಗಲಿ ಏನು ಪ್ರಯೋಜನ ಇಲ್ಲ. ಅದು ಅವರಲ್ಲಿ ಅವ್ರು ಕೋರ್ಟ್ ನೋಟಿಸ್ ಕೊಡ್ತಾ ಇದ್ರೆ ಅದು ಕೋರ್ಟ್ನಲ್ಲೇ ಉತ್ತರ ಕೊಡ್ತಾರೆ. ಯಾಕೆ ಹೋಗಿದ್ರು, ಏನು ಮಾಡಿದ್ರು, ಯಾಕೆ ಎತ್ತ, ಮತ್ತೆ ನಿರ್ಬಂಧ ಬರೇ ಏನು ಸ್ಟೇಟಿಗಿತ್ತ ಏನು ಥ್ರೂ ಔಟ್ ಕಂಟ್ರಿ ಇತ್ತ, ಅವೆಲ್ಲ ನಾವು ನೋಡೋಣ. ತಗೊಳ್ಳಿ. ಬೆಟ್ಟದಲ್ಲಿ ಸರ್ ಮಧ್ಯಪ್ರದೇಶದ ಉದ್ಯಮಿ ಪುತ್ರ ದ್ವೈತ್ ಉಪಾಧ್ಯಾಯ ನಾಪತ್ತೆ ಪ್ರಕರಣ ನೋಡೋಣ. ನಿನ್ನೆ ಸ್ವಲ್ಪ ಮಳೆ ಇರೋದ್ರಿಂದ ಹೆಚ್ಚು ಕಾರ್ಯಾಚರಣೆ ನಾವು ಆನ್ ಫೀಲ್ಡ್ ಮಾಡೋಕ್ಕಾಗಿಲ್ಲ. ನಿನ್ನೆ ಡ್ರೋನ್ ಸಮೀಕ್ಷೆ ಎಲ್ಲ ನಡೆದಿದೆ. ಸೊ ಇವೆಲ್ಲನೂ ಕೂಡ ಸ್ವಲ್ಪ ಮುಂಚಿತವಾಗಿ ಅಧಿಕೃತ ಟ್ರೆಕ್ಕಿಂಗ್ ರೂಟ್ಸ್ನಲ್ಲಿ ಹೋದರೆ ಎಲ್ಲರಿಗೂ ಅನುಕೂಲ. ಈಗ ಹಿಂದೆ ನಾನು ಪ್ರವಾಸೋದ್ಯಮ ಸಚಿವನಿದ್ದಾಗ ಇದಕ್ಕೆಲ್ಲ ನಿರ್ಬಂಧ ತಂದುಬಿಟ್ಟು ಗ್ರೀನ್ ಪಾಸ್ಪೋರ್ಟ್ ಅಂತ ನಾವು ಮಾಡಿದ್ವಿ. ಅಂದರೆ ಅಧಿಕೃತವಾದಂಥ ಟ್ರೆಕ್ಕಿಂಗ್ ರೂಟ್ಸ್. ನಿಮ್ಗೆ ನೆನಪಿದ್ರೆ ಹಿಂದೆ ಚೆನ್ನೈಯಿಂದ ಬಂದು ಕೆಲವು ಟೆಕ್ಕಿಗಳು ಅರಣ್ಯ ಪ್ರದೇಶದಲ್ಲಿ ನೈಟ್ ಟ್ರೆಕ್ ಮಾಡಿಬಿಟ್ಟು 3 ಜನ ತೀರ್ಕೊಂಡ್ರು. ಅವಾಗಿಂದ ನಾವು ಜಾಗೃತಿಯನ್ನು ನಾವು ಮೂಡಿಸ್ತಾನೇ ಇದ್ದೀವಿ. ಆದರೆ ಫೇಸ್ಬುಕ್ ಇರ್ಬೋದು, ಇನ್ಸ್ಟಾಗ್ರಾಮ್ನಲ್ಲಿ ಇರ್ಬೋದು, ಅನಧಿಕೃತವಾದಂಥ ಏನು ಟ್ರೆಕ್ಕಿಂಗ್ ಕ್ಯಾಂಪ್ಸ್ ನಾವು ಮಾಡ್ತೀವಿ,
ನಾವು ನಿಮಗೆ ಡೀಪ್ ಜಂಗಲಲ್ಲಿ ಕರ್ಕೊಂಡು ಹೋಗ್ತೀವಿ, ನಾವು ನಿಮಗೆ ವನ್ಯಜೀವಿಗಳನ್ನು ತೋರಿಸ್ತೀವಿ, ಡಿಪಾರ್ಟ್ಮೆಂಟ್ ತೋರಿಸಲಾರ್ದಂಥ ಆಕರ್ಷಣೆಗಳೆಲ್ಲ ಮಾಡ್ತೀವಿ ಅಂತ ಭಾಳಷ್ಟು ಕಡೆ ನಡೆದಿದೆ. ಅವೆಲ್ಲನೂ ಕ್ರ್ಯಾಕ್ ಡೌನ್ ಮಾಡಬೇಕು. ಇವತ್ತು ಮತ್ತೆ ಅಲ್ಲಿ ಲೋಕಲಲ್ಲಿ ಕೂಡ ಏನಾಗ್ತಾ ಇದೆ, ಇನ್ನು ಶಿವಗಂಗಾ ಬೆಟ್ಟ ಅಂತ ಅಲ್ಲ, ಸಾಕಷ್ಟು ಕಡೆ ಲೋಕಲ್ಸ್ ಅವರಿಗೆ ಗೊತ್ತಿರ್ತದೆ ಎಲ್ಲಿ ಏನು ಅಂತ. ಸೊ ಅವ್ರ ಮುಖಾಂತರನೂ ಕೂಡ ಕೆಲವು ಸಂದರ್ಭದಲ್ಲಿ ಅರಣ್ಯ ಪ್ರವೇಶ ಮಾಡೋದು ಇವೆಲ್ಲ ಅನಧಿಕೃತವಾಗಿರೋದ್ರೆ ನಮ್ಗೆ ಗೊತ್ತೂ ಆಗೋದಿಲ್ಲ. ಸೊ ಈಗ ಇದು ಒಂದು ಡ್ರೋನ್ ಮುಖಾಂತರನೂ ಕೂಡ ಹುಡುಕಾಟ ನಡೆದಿದೆ. ವಿ ವಿಲ್ ಸಿ. ಬಾಂಗ್ಲಾ ವಲಸಿಗರ ವಿರುದ್ಧ ಕಾರ್ಯಾಚರಣೆ ನಿನ್ನೆ 19 ಜನರನ್ನ ವಶಕ್ಕೆ ತಗೊಂಡಿದ್ರು ಅಂತ, ಅದು ಎಲ್ಲಿವರೆಗೆ ಬಂತು ಸರ್? ಹೆಂಗೆ ಇದೇನು ಡೈರೆಕ್ಷನ್? ನೋಡಿ, ಇಟ್ ಈಸ್ ಅ ಕಂಟಿನ್ಯೂಸ್ ಪ್ರೊಸೆಸ್. ನಾನು ಅದಕ್ಕೆ ನಿನ್ನೆ ಕೂಡ ತಮ್ಮ ಮುಖಾಂತರ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಇವರು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ಬಿಟ್ಟು ಮೊಬೈಲ್ನಲ್ಲಿ ಸುಮ್ಮನೆ ಯಾರ್ಯಾರಿಗೂ ಮಾತನಾಡಿ ಇವ್ರು ಬಾಂಗ್ಲಾದೇಶಿ ಅವ್ರು ಬಾಂಗ್ಲಾದೇಶಿ ಅಂತ ಹೇಳುವ ಹಕ್ಕು ಯಾರಿಗೂ ಇಲ್ಲ. ಅಂಥದ್ದೇನಾದರೂ ಮಾಹಿತಿ ಇದ್ರೆ ನೇರವಾಗಿ ಗೃಹ ಇಲಾಖೆಗೆ ಹೇಳಿ, ವಿ ವಿಲ್ ಟೇಕ್ ಆ್ಯಕ್ಷನ್. ಏನೋ ಒಂದು ಲೈಕ್ಸ್ಗೋಸ್ಕರ ಇವರೇನೋ ಒಂದು ಸೋಷಿಯಲ್ ಮೀಡಿಯಾ ಹೀರೋ ಆಗ್ಬೇಕಂದ್ಬಿಟ್ಟು ಇವ್ರು ಹಿಂಗೆ ಹೋಗಿ ಮಾಡ್ಕೊಂಡು ಬಿಡ್ತಾರೆ. ಆ ನಿಜವಾದಂಥ ಯಾರು ಏಜೆಂಟ್ಗಳು ಇರ್ತಾರೆ ಅವ್ರು ಎಸ್ಕೇಪ್ ಆಗ್ತಾರೆ. ಸೊ ಇಲ್ಲಿ ಯಾರು ಕರ್ಕೊಂಡು ಬಂದರು, ಹೇಗೆ ಬಂದರು, ಯಾಕೆ ಬಂದರು, ಇಲ್ಲಿಗೆ ಆಧಾರ್ ಕಾರ್ಡ್ ಯಾರು ಕೊಟ್ಟರು, ಮತ್ತು ಕೆಲಸಕ್ಕೆ ಯಾರು ಇಟ್ಕೊಂಡಿದ್ದಾರೆ, ಅವ್ರ ಕೆಲಸ ಇಟ್ಕೋಬೇಕಾದ್ರೆ ಅವ್ರೇನು ವೆರಿಫಿಕೇಷನ್ ಮಾಡಿದ್ರು ಅವೆಲ್ಲ ಗೊತ್ತಾಗಬೇಕಲ್ಲ. ಅದಕ್ಕೆ ನಿಮ್ಮ ಮುಖಾಂತರ ಮನವಿ ಮಾಡ್ತಾ ಇದ್ದೀನಿ. ಕೆಲವು ಜನ ಇದ್ದಾರೆ ಸುಮ್ಮನೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಗೋದು, ಯಾರೋ ಒಬ್ಬರು ಅಮಾಯಕನಿಗೆ ಹಿಡಿಯೋದು, ನೀನು ಬಾಂಗ್ಲಾದೇಶಿ ಅಂತ ಕೇಳೋದು, ಅಥವಾ ನೀನು ಪಶ್ಚಿಮ ಬೆಂಗಾಲ, ನೀನು ಆಸಾಮ ಅಂತ ಕೇಳೋದು, ಅದೇ ಹಾಕ್ಬಿಡ್ತಾರೆ. ಸೊ ನಮಗೆ ನಿಜವಾಗ್ಲೂ ಯಾರು ಇದನ್ನ ಮಾಡ್ತಾ ಇದ್ದಾರೆ ಅವ್ರು ಎಸ್ಕೇಪ್ ಆಗ್ತಾರೆ. ಸೊ ಇದನ್ನ ಮೂಲ ಪತ್ತೆ ಹಚ್ಚಲಿಕ್ಕೆ ಒಂದು ವಿಶೇಷ ತಂಡಗಳನ್ನು ನಾವು ರಚನೆ ಮಾಡಿದ್ದೇವೆ. ವಿ ಆರ್ ಅಟ್ ಇಟ್. ಥ್ಯಾಂಕ್ ಯು ಸರ್.